ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 3 ಡಿವಿಸಿಬಿಲಿಟಿ ರೂಲ್ ಇದ್ರ ಮೇಲೆ ಒಂದು 10 ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು 20 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈಗ 21ರಿಂದ 30ವರೆಗೂ ಒಂದು 10 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ನಂಬರ್ ಕೊಟ್ಟಿದ್ದಾನೆ, 4318 ಅಂತ ಒಂದು ನಂಬರ್ ಕೊಟ್ಟಿದ್ದಾನೆ. ಇದನ್ನ ಯಾವ ನಂಬರಿಂದ ಡಿವೈಡ್ ಮಾಡಿದ್ರೆ ನಮಗೆ ಕೋಶೆಂಟು 17 ಸಿಗುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ? 4 3 1 8 ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಇದನ್ನ ಯಾವ ಸಂಖ್ಯೆಯಿಂದ ಭಾಗ ಮಾಡಿದ್ರೆ ಇದರ ಭಾಗಲಬ್ಧ 17 ಬರುತ್ತದೆ ಅಂತ ಕೇಳಿದ್ದಾನೆ. ಆಯ್ತಾ? ಬರ್ಕೊಳ್ಳಿ ನೋಡಿ. 4318 ಇದನ್ನ ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ, ಆಯ್ತಾ, ಯಾವ ನಂಬರಿಂದ ಡಿವೈಡ್ ಮಾಡಿದ್ರೆ ಅದ್ರ ಕೋಶೆಂಟು ಅಥವಾ ಭಾಗಲಬ್ಧ 17 ಬರುತ್ತೆ ಅಂತ ಕೊಟ್ಟಿದ್ದಾನೆ. ಕ್ವಶನ್ನ ಈ ರೀತಿ ಬರ್ಕೋಬೇಕು. ಆಯ್ತಾ? ನವೋದಯ ಎಕ್ಸಾಮ್ ಇರೋದೇ ಇದರಲ್ಲಿ. ಕ್ವಶನ್ನ ಸೆಂಟೆನ್ಸ್ ಥರ ಕೊಡ್ತಾನೆ. ಕ್ವಶನ್ನ ಸೆಂಟೆನ್ಸ್ ಥರ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಹೇಳ್ತಾನೆ. ಮಾಮೂಲಿ ಸ್ಕೂಲ್ ಎಕ್ಸಾಮಲ್ಲಿ ಏನು ಡೈರೆಕ್ಟೇ ಈ ರೀತಿ ಕೊಟ್ಬಿಟ್ಟು ಸಾಲ್ವ್ ಮಾಡಿ ಅಂತ ಕೇಳ್ತಾನೆ. ನವೋದಯಲ್ಲಿ ಆ ಥರ ಒಂದು ಸ್ಟೋರಿ ಥರ ಕೊಟ್ಬಿಟ್ಟು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾನೆ. ಆ ಸ್ಟೋರಿನ ಅರ್ಥ ಮಾಡಿಕೊಂಡು ನಾವು ಈಕ್ವೇಷನ್ ಥರ ಬರ್ಕೋಬೇಕು. ಇಲ್ಲಿ ನೋಡಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 4318 ಈ ನಂಬರ್ನ ಯಾವ ಸಂಖ್ಯೆಯಿಂದ ಭಾಗ ಮಾಡಿದ್ರೆ ನಮಗೆ ಕೋಶೆಂಟು 17 ಸಿಗುತ್ತೆ ಅಂತ ಕೇಳಿದ್ದಾನೆ. 4318 ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ, ವಿಚ್ ನಂಬರಿಂದ ಡಿವೈಡ್ ಮಾಡಿದ್ರೆ ನಮಗೆ ಭಾಗಲಬ್ಧ 17 ಬರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಆಯಿತಾ? ನಮ್ಮೆಲ್ಲ ಗೊತ್ತಿದೆ, ಇದು ಆ ಕಡೆ ಹೋಗುತ್ತೆ, ಅದು ಈ ಕಡೆ ಬರುತ್ತೆ. 4318 ಡಿವೈಡೆಡ್ ಬೈ 17 ಮಾಡ್ಕೊಳ್ಳಿ. ಎಕ್ಸ್ ಈ ಕಡೆ ಬರುತ್ತೆ. ಆಯಿತಾ? ಇದು ಆ ಕಡೆ ಹೋಗುತ್ತೆ, ಇದು ಈ ಕಡೆ ಬರುತ್ತೆ. ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯಿತಾ? ಇದು ಡಿವೈಡಲ್ಲಿದ್ದರೆ ಆ ಕಡೆ ಹೋಗುತ್ತೆ. ಆಯಿತಾ? ಅಥವಾ ಡಿನಾಮಿನೇಟರ್ಲಿದ್ದರೆ ನದಿ ದಾಟ್ಕೊಂಡು ಆ ಕಡೆ ಹೋದರೆ, ಡಿನಾಮಿನೇಟರ್ಲಿದ್ದರೆ ಈಕ್ವಲ್ ಸೈನ್ ದಾಟ ಆ ಕಡೆ ಹೋದರೆ ನ್ಯೂಮರೇಟರ್ಗೆ ಹೋಗುತ್ತೆ. ಆಯಿತಾ? ನ್ಯೂಮರೇಟರ್ಲಿರೋದು ನದಿ ದಾಟ್ಕೊಂಡು ಈ ಕಡೆ ಬಂದರೆ ಡಿನಾಮಿನೇಟರ್ ಬರುತ್ತೆ. ಆಯಿತಾ? ಇನ್ನೊಂದ್ಸಲ ನೋಡಿ. ಡಿನಾಮಿನೇಟರ್ಲಿದೆ, ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ನ್ಯೂಮರೇಟರ್ಗೆ ಹೋಗುತ್ತೆ. ಆಯಿತಾ? ಇದು ನ್ಯೂಮರೇಟರ್ಲಿದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಡಿನಾಮಿನೇಟರ್ ಬರುತ್ತೆ. ಆಯಿತಾ? ಇವೆರಡು ಇಂಟರ್ಚೇಂಜ್ ಮಾಡ್ಬೋದು. ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿ. ನೋಡಿ, 4318 17 ಡಿವೈಡ್ ಮಾಡ್ಬೇಕಂತೆ. ಆಯಿತಾ? ಇಲ್ಲೇ ಮಾಡ್ತೀನಿ ನೋಡಿ. ಇಲ್ಲೇ ಮಾಡಲ? ಇಲ್ಲೇ ಮಾಡ್ಬೋದು. ಇಲ್ಲ, ಇಲ್ಲಿ ಮಾಡ್ತೀನಿ ನೋಡಿ. 17 ಇಲ್ಲೂ ಆಗಲ್ಲ. 17 4318 ಡಿವೈಡ್ ಮಾಡ್ಬೇಕಂತೆ. ಆಯಿತಾ? ಅದಕ್ಕೆ ಹೇಳೋದು 17 ಒನ್ಸ ಟೇಬಲ್ ಗೊತ್ತಿರ್ಬೇಕು. ಅದಕ್ಕೆ 20ವರೆಗೂ ಟೇಬಲ್ ಗೊತ್ತಿದ್ರೆ ಈ ಥರ ಪ್ರಾಬ್ಲಮ್ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಯಿತಾ? 20ವರೆಗೂ ಟೇಬಲ್ ಕಲ್ತ್ಕೋಬೇಕು ಅನ್ನೋದು ಹೇಳೋದು ಇದಕ್ಕೇನೆ. ಆಯಿತಾ? ನೋಡಿ, 17 2 ಎಷ್ಟಾಗುತ್ತೆ? 17 2 34. ಆಯಿತಾ? ಎಷ್ಟಾಗುತ್ತೆ? ಮೈನಸ್ ಮಾಡಿದ್ರೆ 6 3 9, 6 3 9 ಆಗುತ್ತೆ. ಇಲ್ಲಿ 6 ಅಲ್ಲಿ 3 9 ಬರುತ್ತೆ. ಇಲ್ಲಿ 1 ಬರುತ್ತೆ. 1 ಕೆಳಗಡೆ ಹಾಕ್ಕೊಳ್ಳಿ. ನೆಕ್ಸ್ಟು 17 5 85 6 ಉಳ್ಕೊಳ್ಳುತ್ತೆ. 8ನ ಇಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ 17 4 ಆಯಿತಾ? 17 4 68 00. ಆಯಿತಾ? 4318ನ 17ಇಂದ ಡಿವೈಡ್ ಮಾಡಿದ್ರೆ ನಮಗೆ 254 ಬರುತ್ತೆ ಆನ್ಸರ್. ಎಕ್ಸ್ ವ್ಯಾಲ್ಯೂ ಇದೆಯಲ್ಲ, ಇದು ಡಿವೈಡ್ ಮಾಡಿದ್ರೆ 254 ಬರುತ್ತೆ. 254 ಬರುತ್ತೆ. ಆಯಿತಾ? ಅಂದರೆ 4318ನ ಒಂದು ಕ್ವಶನ್ ಕೊಡು. 4318ನ 254ಇಂದ ಡಿವೈಡ್ ಮಾಡಿದ್ರೆ, ಆಯಿತಾ, 4318ನ 254ಇಂದ ಡಿವೈಡ್ ಮಾಡಿದ್ರೆ ನಮಗೆ ಕೋಶೆಂಟ್ ಅಥವಾ ಭಾಗಲಬ್ಧ 17 ಬರುತ್ತೆ. ಆಯಿತಾ? ಆಯ್ತಾ? ಆನ್ಸರ್ ಏನು ಬರುತ್ತೆ ಇದಕ್ಕೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 21ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ದ ಪ್ರಾಡಕ್ಟ್ ಆಫ್ 3 ನಂಬರ್ ಇಸ್ 7980. ಆಯಿತಾ? ದ ಪ್ರಾಡಕ್ಟ್ ಆಫ್ 3 ನಂಬರ್ ಇಸ್ 7980. ಕನ್ನಡದಲ್ಲಿ 3 ಸಂಖ್ಯೆಗಳ ಗುಣಲಬ್ಧ 7980. ಆಯಿತಾ? 3 ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿದ್ದಾನೆ. 3 ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 7980 ಬರುತ್ತೆ ಅಂತ ಫಸ್ಟ್ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾನೆ. 3 ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 7980 ಬರುತ್ತೆ ಅಂತ ಫಸ್ಟ್ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಇನ್ ವಿಚ್ ದ ಪ್ರಾಡಕ್ಟ್ ಆಫ್ 2 ನಂಬರ್ ಇಸ್, ಅದರಲ್ಲಿ
ಎರಡು ಸಂಖ್ಯೆಗಳ ಗುಣಲಬ್ಧ 228 ಅಂತೆ. ಆಯ್ತಾ, ಎರಡು ಸಂಖ್ಯೆಯಿಂದ ಯಾವ್ದಾದ್ರು ತಗೊಳ್ಳಿ, ಅದರಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ 228 ಅಂತೆ. ಆಯ್ತಾ, ಬರ್ಕೊಂಡಿದ್ದೀನಿ. ಆಯ್ತಾ, ಎರಡು ಸಂಖ್ಯೆಗಳ ಗುಣಲಬ್ಧ ದ ಪ್ರಾಡಕ್ಟ್ ಆಫ್ ಟು ನಂಬರ್ ಈಸ್ 228 ಅಂತ ಕೊಟ್ಟಿದ್ದೇನೆ. ನಾನು ಫಸ್ಟ್ ಎರಡು ಸಂಖ್ಯೆದು ಬರ್ಕೊಂಡಿದ್ದೀನಿ. ಆಯ್ತಾ, ಸಿ ಅದೇ ಥರ ಬರ್ಕೊಳ್ಳಿ, ಮಿಕ್ಕಿದ್ದು 7980 ಅದೇ ರೀತಿ ಬರ್ಕೊಳ್ಳಿ. ಆಯ್ತಾ, ರಿಪೀಟ್ ಮಾಡ್ತೀನಿ. ಫಸ್ಟ್ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ ದ ಪ್ರಾಡಕ್ಟ್ ಆಫ್ ತ್ರೀ ನಂಬರ್ ಈಸ್, ನೋಡಿ, ದ ಪ್ರಾಡಕ್ಟ್ ಆಫ್ ತ್ರೀ ನಂಬರ್ ಈಸ್, ದ ಪ್ರಾಡಕ್ಟ್ ಆಫ್ ತ್ರೀ ನಂಬರ್ ಈಸ್ 7980 ಅಂತ ಕೊಟ್ಟಿದ್ದಾರೆ. ಆಯ್ತಾ, ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸಲ್ಲಿ ಇನ್ ವಿಚ್ ದ ಪ್ರಾಡಕ್ಟ್ ಆಫ್ ಟು ನಂಬರ್ ಈಸ್, ಅದರಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ 228 ಅಂತ ಕೊಟ್ಟಿದ್ದಾನೆ. ಆಯ್ತಾ, ಈಗ ಥರ್ಡ್ ಸೆಂಟೆನ್ಸ್ ಓದಿ. ಥರ್ಡ್ ಸೆಂಟೆನ್ಸಲ್ಲಿ ದೆನ್ ವಾಟ್ ಈಸ್ ದ ಥರ್ಡ್ ನಂಬರ್ ಅಂತ ಕೊಟ್ಟಿದ್ದಾನೆ. ವಾಟ್ ಈಸ್ ದ ಥರ್ಡ್ ನಂಬರ್ ಅಂದರೆ ಮೂರನೇ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಅಂದರೆ ಇದನ್ನು ಫೈಂಡ್ ಔಟ್ ಮಾಡಬೇಕು. ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ನಾನು ಹೇಳಿದ್ನಲ್ಲ, ಅನ್ನೋನ್ ಕ್ವಾಂಟಿಟಿ ಒಂದು ಕಡೆ ಇರಬೇಕು, ಅನ್ನೋನ್ ಕ್ವಾಂಟಿಟಿ ಒಂದು ಕಡೆ ಇರಬೇಕು. ಇದನ್ನು ಆ ಕಡೆ ಕಳಿಸಿ. ಆ ಕಡೆ ಕಳಿಸಿದ್ರೆ ಎಲ್ಲೋಗುತ್ತೆ, ಆ ಕಡೆ ಕಳಿಸಿರೋದು ಡಿನಾಮಿನೇಟರ್ ಬರುತ್ತೆ. ಆಯಿತಾ, 228 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಡಿನಾಮಿನೇಟರ್ ಬರುತ್ತೆ. ಯಾಕಂದರೆ ಇಲ್ಲಿ ಮಲ್ಟಿಪ್ಲೈ ಇದೆ. ಆಯಿತಾ, ಇವೆರಡು ಮಲ್ಟಿಪ್ಲೈ ಇದ್ದಾಗ ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಡಿವೈಡ್ ಆಗುತ್ತೆ. ಮಲ್ಟಿಪ್ಲೈ ಇದ್ದರೆ ಡಿವೈಡ್ ಆಗುತ್ತೆ, ಡಿವೈಡ್ ಇದ್ದರೆ ಮಲ್ಟಿಪ್ಲೈ ಆಗುತ್ತೆ. ಅಡಿಷನ್ ಇದ್ದರೆ ಸಬ್ಟ್ರಾಕ್ಷನ್ ಇರುತ್ತೆ, ಸಬ್ಟ್ರಾಕ್ಷನ್ ಇದ್ದರೆ ಅಡಿಷನ್ ಇರುತ್ತೆ. ಸಿಂಪಲ್ ಆಗಿದೆ ಮ್ಯಾಥಮೆಟಿಕ್ಸಲ್ಲಿ. ಆಯಿತಾ, ಯಾವುದೇ ಒಂದು ನಂಬರು ಈಕ್ವಲ್ ಸೈನ್ ದಾಟಿ ಇನ್ನೊಂದು ಕಡೆ ಹೋದರೆ, ಆಯಿತಾ, ಈಕ್ವಲ್ ಸೈನ್ ದಾಟಿ ಇನ್ನೊಂದು ಕಡೆ ಹೋದರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಇದ್ದರೆ ಡಿವಿಷನ್ ಆಗುತ್ತೆ. ಅಷ್ಟೇ. ಆಯಿತಾ, ಜಸ್ಟ್ ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 35 ಬರುತ್ತೆ. ಆಯಿತಾ, ಈ ಮೂರನೇ ಸಂಖ್ಯೆ ಎಷ್ಟು ವ್ಯಾಲ್ಯೂ, ಮೂರನೇ ಸಂಖ್ಯೆ ವ್ಯಾಲ್ಯೂ 35 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ ಅಂತ ಮಾರ್ಕ್ ಮಾಡ್ಬೋದು. ಆಯಿತಾ, ಮ್ಯಾಥಮೆಟಿಕ್ಸಲ್ಲಿ ಇದೊಂದು ಥೀಮ್ ಕಲ್ತ್ಕೊಂಡಿರಿ. ಸೆಂಟೆನ್ಸ್ನ ಓದ್ಬಿಟ್ಟು ನೀವೇನಾರ ಈ ರೀತಿ ಈಕ್ವೇಷನ್ ಬರೆಯೋದೇನಾರ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ಸೆಂಟೆನ್ಸ್ನ ಓದ್ಬಿಟ್ಟು ಈ ರೀತಿ ಈಕ್ವೇಷನ್ ಬರೆಯೋದನ್ನ ನೀವೇನಾರ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಕಾಂಪಿಟೇಟಿವ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸ್ ಟಫ್ ಅಂತ ಅನ್ಸಲ್ಲ. ಇದೇ ಮೇಯ್ನ್. ಸ್ಕೂಲ್ ಎಕ್ಸಾಮಲ್ಲಿ ಯಾವ ರೀತಿ ಇರುತ್ತೆ, ಡೈರೆಕ್ಟಾಗಿ ಈ ರೀತಿ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳ್ತಾನೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆ ರೀತಿ ಅಲ್ಲ, ಸುಮ್ಮನೆ ಒಂದು ಸ್ಟೋರಿ ಥರ ಕೊಡ್ತಾನೆ, ಸ್ಟೋರಿ ಥರ ಕೊಟ್ಬಿಟ್ಟು ಅದನ್ನು ಅರ್ಥ ಮಾಡ್ಕೊಂಡು ನೀವು ಮ್ಯಾಥಮೆಟಿಕಲ್ ಈಕ್ವೇಷನ್ ಬರಬೇಕು. ಇದನ್ನೇ ಈಕ್ವೇಷನ್ ಅಂತಾರೆ. ಒಂದು ಸಲ ಈ ರೀತಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇದು ನೀವು ಖಂಡಿತ ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ಏನು ಕೊಟ್ಟಿದ್ದಾರೆ ಅಂದರೆ ಇನ್ ಎ ಕ್ವಶನ್ ಆಫ್ ಡಿವಿಷನ್ ಇಫ್ ಡಿವೈಸರ್ ಈಸ್ 51, ಕೋಶೆಂಟ್ ಈಸ್ 16 ಅಂಡ್ ರಿಮೈಂಡರ್ ಈಸ್ 27, ದೆನ್ ದ ಡಿವಿಡೆಂಟ್ ವಿಲ್ ಬಿ ಅಂತ ಕೊಟ್ಟಿದ್ದಾನೆ. ಆಯಿತಾ, ಇಲ್ಲಿ ನೋಡಿ, ಡಿವೈಸರು, ಡಿವಿಡೆಂಟು, ಕೋಶೆಂಟು, ರಿಮೈಂಡರು ಈ ಪದ ಕೇಳಿದ ತಕ್ಷಣ ಆ ಫಾರ್ಮುಲಾ ಬರ್ಕೋಬೇಕು. ಆಯಿತಾ, ಕನ್ನಡದಲ್ಲಿ ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜಕ 51, ಭಾಗಲಬ್ಧ 16 ಮತ್ತು ಶೇಷ 27 ಆದರೆ ಭಾಜ್ಯ ಎಷ್ಟು ಅಂತ ಕೇಳಿದ್ದಾನೆ. ಆಯಿತಾ, ಯಾವುದೇ ಒಂದು ಕ್ವಶನ್ ಹೇಳಿದ್ನಲ್ಲ, ಭಾಜಕ, ಭಾಗಲಬ್ಧ, ಶೇಷ, ಭಾಜ್ಯ ಅಂತ ಕೊಟ್ಟರೆ ಫಸ್ಟ್ ಆ ಫಾರ್ಮುಲಾ ಬರ್ಕೋಬೇಕು. ಏನದು ಫಸ್ಟು ಫಾರ್ಮುಲಾ? ಇಂಗ್ಲೀಷಲ್ಲಿ ಹೇಳಿದ್ನಲ್ಲ, ಹೆಂಗೆ ನೆನ್ಪಿಟ್ಕೊಳ್ಳೋದು, DD³+R ಅಂತ ನೆನ್ಪಿಟ್ಕೊಳ್ಳಿ ನೀವು. ಆಯಿತಾ, ಡಿ ಅಂದರೆ ಡಿವಿಡೆಂಡ್, ಡಿ ಅಂದರೆ ಡಿವಿಡೆಂಟ್. ಆಯಿತಾ, ನೆಕ್ಸ್ಟು ಡಿವೈಸರ್ ಇಂಟು ಕೋಶೆಂಟ್, ಕೋಶೆಂಟ್ ಪ್ಲಸ್ ರಿಮೈಂಡರ್. ಆಯಿತಾ, ಕನ್ನಡದಲ್ಲಿ ಏನು 2, 3, 4. ಆಯಿತಾ, 2, 3, 4 ಪ್ಲಸ್ ಶೇಷ. 2 ಅಂದ್ರೇನು, ಭಾಜ್ಯ 2 ಅಕ್ಷರ. 3 ಅಂದ್ರೇನು, 2 ಅಂದರೆ ಭಾಜ್ಯ, 3 ಅಂದರೆ ಭಾಜಕ 3 ಅಕ್ಷರ ಭಾಜಕ. ಕೋಶೆಂಟ್ ಅಂದರೆ 4, ಭಾಗಲಬ್ಧ 4 ಅಕ್ಷರ. ಆಯಿತಾ, ಭಾಗಲಬ್ಧ 4 ಅಕ್ಷರ ಪ್ಲಸ್ ಶೇಷ. ಈ ರೀತಿ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಯಿತಾ, ಇಂಗ್ಲೀಷ್ ಮೀಡಿಯಮಲ್ಲಿ DD³+R, DD³+R ಕನ್ನಡದಲ್ಲಿ 2, 3, 4, 2, 3, 4 ಪ್ಲಸ್ ಶೇಷ ಅಂತ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಇನ್ ಎ ಕ್ವಶನ್ ಆಫ್ ಡಿವಿಷನ್ ಡಿವೈಸರ್ 51 ಅಂತೆ. ಡಿವೈಸರ್ ಅಂದರೆ ಭಾಜಕ 51 ಅಂತೆ. ಆಯಿತಾ, ಅದಾದಮೇಲೆ ಕೋಶೆಂಟು 16 ಅಂತೆ. ಕೋಶೆಂಟು ಭಾಗಲಬ್ಧ 16 ಅಂತೆ. ಆಯಿತಾ, ನೆಕ್ಸ್ಟು ರಿಮೈಂಡರು 27 ಅಂತೆ. ರಿಮೈಂಡರು 27 ಅಂತೆ ಬರ್ಕೊಳ್ಳಿ. ಆಯಿತಾ, 51 × 16 ಮಾಡಿ. 51 × 16 ಮಾಡಿದ್ರೆ 816 ಬರುತ್ತೆ. ಆಯಿತಾ, ಅದಕ್ಕೆ 27ನ ಆ್ಯಡ್ ಮಾಡಿ ಇದೇನು ಬರುತ್ತೆ, 843 ಬರುತ್ತೆ.
ಭಾಜ್ಯ ಅಥವಾ ಡಿವಿಡೆಂಟ್ 843 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಏನು ಕೊಟ್ಟಿದ್ದಾನೆ ಅಂದರೆ, ಇನ್ ಎ ಡಿವಿಷನ್ ಸಮ್ ಇಫ್ ದ ಡಿವೈಸರ್ ಕೋಶೆಂಟು ರಿಮೈಂಡರು 47, 12, 29 ಅಂತ ಕೊಟ್ಟಿದ್ದಾನೆ. ದೆನ್ ಫೈಂಡ್ ದ ಡಿವಿಡೆಂಡ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಅವನು ಏನು ಮಾಡಿದ್ದಾನೆ, ಡಿವೈಸರು ಕೋಶೆಂಟು ರಿಮೈಂಡರು 47, 12 ಆ್ಯಂಡ್ 29 ಅಂತ ಕೊಟ್ಟಿದ್ದಾನೆ. ಒಟ್ಟಿಗೆ 3 ನಂಬರ್ ಕೊಟ್ಟಿದ್ದಾನೆ. ಒಟ್ಟಿಗೆ 3 ನಂಬರ್ ಕೊಟ್ಬಿಟ್ಟು ಒಟ್ಟಿಗೆ 3 ವರ್ಡ್ ಹೇಳಿದ್ದಾನೆ. ಡಿವೈಸರು ಕೋಶೆಂಟು ರಿಮೈಂಡರ್ ಅಂತ, ಡಿವೈಡರು ಕೋಶೆಂಟು ರಿಮೈಂಡರ್ ಅಂತ. ಆಯಿತಾ? ಡಿವೈಸರು 47, ಡಿವೈಸರು 47, ಆಯಿತಾ? ನೆಕ್ಸ್ಟು ಕೋಶೆಂಟು 12, ಕೋಶೆಂಟು 12, ರಿಮೈಂಡರು 29. ಅದೇ ರೀತಿ ಬರ್ಕೋಬೇಕು ನಾವು ನೋಡಿ. ಡಿವೈಸರು ಕೋಶೆಂಟು ರಿಮೈಂಡರು ಅದಾದ್ರ ಜಾಗದಲ್ಲಿ ಆ ವರ್ಡ್ ಜಾಗದಲ್ಲಿ ಅದೇ ಇದನ್ನ ಬರ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಆಯ್ತಾ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ. 47 × 12 ಮಾಡಿದ್ರೆ 564 ಬರುತ್ತೆ. ಆಯ್ತಾ? ಇದನ್ನ 29 ಸುಮ್ಮನೆ ಕಾಪಿ ಮಾಡ್ಕೊಬಿಟ್ಟಿರೋ ನೀವು. ಸೈಡಲ್ಲಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ನೀವು. 47 × 12 ಮಲ್ಟಿಪ್ಲೈ ಮಾಡಿಬಿಟ್ಟು ಇದು ಮಾಡಿ ಆನ್ಸರ್ ತಗೊಳ್ಳಿ. ಡೈರೆಕ್ಟಾಗಿ ನಾನು ಬರ್ದೇನ್ಬಿಟ್ಟು ಬರ್ಕೋಬೇಡಿ. ಆಯಿತಾ? ಇವೆರಡನ್ನೂ ಆ್ಯಡ್ ಮಾಡಿದ್ರೆ 593 ಬರುತ್ತೆ. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಆಯಿತಾ? 593. ಕ್ವಶನ್ ನಂಬರ್ 24 ಆಪ್ಷನ್ನು ಬಿ. ಆಯಿತಾ? ನೀವೆಲ್ಲ ಇದನ್ನೆಲ್ಲ ಮಾಡ್ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡಬೇಕು. ಹಿಂಗೆ ಸೈಡಲ್ಲಿ ಬರ್ಕೊಂಡು ಸೈಡಲ್ಲಿ ಒಂದು ಲೈನ್ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿಬಿಟ್ಟು ಸಾಲ್ವ್ ಮಾಡಬೇಕು. ಈ ಅಡಿಷನ್ ಮಾಡಬೇಕು ಅಷ್ಟೇ. ಸೈಡಲ್ಲಿ ಬರ್ಕೊಂಡು ಅಡಿಷನ್ ಮಾಡಿಬಿಟ್ಟು ಸಾಲ್ವ್ ಮಾಡಿ. ಆಯಿತಾ? ಕ್ವಶನ್ ನಂಬರ್ 24ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 ಏನು ಕೊಟ್ಟಿದ್ದೇನೆ ಅಂದರೆ, ಆನ್ ಡಿವೈಡಿಂಗ್ 15968 ಬೈ ಎ ಸರ್ಟನ್ ನಂಬರ್. ಆಯಿತಾ? ಆನ್ ಡಿವೈಡಿಂಗ್ 15,968 ಬೈ ಎ ಸರ್ಟನ್ ನಂಬರ್, ದ ಕೋಶೆಂಟ್ ಈಸ್ 89, ದ ರಿಮೈಂಡರ್ ಈಸ್ 37 ಅಂತ ಕೊಟ್ಟಿದ್ದಾನೆ. ಕೋಶೆಂಟು 89 ಅಂತೆ. ಕೋಶೆಂಟ್ ಎಲ್ಲಿದೆ? ಇಲ್ಲಿ ಕೋಶೆಂಟು ಅಂದರೆ ಭಾಗಲಬ್ಧ 89 ಅಂತೆ. ನೆಕ್ಸ್ಟು ರಿಮೈಂಡರು 37 ಅಂತೆ. ರಿಮೈಂಡರು 37, ಶೇಷ 37 ಅಂತ. ಆಯಿತಾ? 15,968 ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧ 89, ನೆಕ್ಸ್ಟು ಶೇಷ 37 ಬರುತ್ತಂತೆ. ಆಯಿತಾ? ಇವೆರಡು ಎಕ್ಸಾಕ್ಟಾಗಿ ಕೊಟ್ಟಿದ್ದಾನೆ. ಈಗ ನೋಡಿ 15968 ಅನ್ನೋದು ಏನದು? ಅದೇನು? ಅದು ಭಾಜ್ಯ ಆಗುತ್ತೆ. 15968 ಅನ್ನೋದು ಭಾಜ್ಯ ಆಗುತ್ತೆ. ಅವ್ನು ಕೊಟ್ಟಿರೋದು 15,968ನ ಸರ್ಟನ್ ನಂಬರಿಂದ, ಯಾವುದೋ ಒಂದು ಸರ್ಟನ್ ನಂಬರಿಂದ ಡಿವೈಡ್ ಮಾಡಿದ್ರೆ 15,968ನ ಒಂದು ಸರ್ಟನ್ ನಂಬರಿಂದ ಡಿವೈಡ್ ಮಾಡಿದ್ರೆ ಅಂತ ಕೊಟ್ಟಿದ್ದಾನೆ. ಡಿವೈಡ್ ಮಾಡಿದ್ರೆ ಇದೇನಾಗುತ್ತೆ? ಇದು ಡಿವೈಸರ್ ಆಗುತ್ತೆ. ಇದು ಆಯಿತಾ? 15,968ನ ಯಾವುದೋ ಒಂದು ನಂಬರಿಂದ ಡಿವೈಡ್ ಮಾಡಿದ್ರೆ ಅಂತ ಕೇಳಿದ್ದಾನೆ. ಡಿವೈಡ್ ಮಾಡ್ತಾರೆ ಅಂದರೆ ಇದೇನಾಗುತ್ತೆ? ಇದು ಡಿವೈಸರ್ ಆಗುತ್ತೆ. ಆಯಿತಾ? ಕನ್ನಡದಲ್ಲಿ ಭಾಜಕ ಆಗುತ್ತೆ. ಆಯಿತಾ? ಇಲ್ಲಿ ಎಕ್ಸ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಎಕ್ಸ್ ಅಂತ ಹಾಕ್ಕೊಳ್ಳಿ. ಆಯಿತಾ? ಭಾಜಕ ಎಕ್ಸ್, ಅದನ್ನು ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಇನ್ನೊಂದು ಸ್ವಲ್ಪ ಮೇಲ್ಗಡೆ ಬರ್ಕೊಳ್ತೀನಿ. 15,968 ಆಯಿತಾ? ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಭಾಜಕ ಅಂದರೆ ಡಿವೈಸರ್ನ ಫೈಂಡ್ ಔಟ್ ಮಾಡಿ. ಆಯಿತಾ? ಸಿಂಪ್ಲಿಫೈ ಮಾಡಿ ಯಾವ ರೀತಿ ಮಾಡ್ತೀರಾ ನೋಡಿ. ಇದು ಹೇಳೋದಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟ್. 15,968 ಆಯಿತಾ? 37 ಇದೆ. 37 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ -37 ಆಗುತ್ತೆ. ಆ ಕಡೆ ಎಕ್ಸ್ ಇಂಟು 89 ಆಗುತ್ತೆ. ಆಯಿತಾ? 15,968ಅಲ್ಲಿ 37ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 37ನ ಮೈನಸ್ ಮಾಡ್ತೀನಿ, ಹಂಗೆ ಮಾಡಿ. 7 ಮೈನಸ್ ಮಾಡಿದ್ರೆ ಇಲ್ಲಿ 1 ಆಗುತ್ತೆ. 3 ಮೈನಸ್ ಮಾಡಿದ್ರೆ 3 ಆಗುತ್ತೆ. ಆಯಿತಾ? 8ಅಲ್ಲಿ 7 1 ಬರುತ್ತೆ. 6ಅಲ್ಲಿ 3 ಅಂದರೆ 3 ಆಗುತ್ತೆ. ಆ ಕಡೆ ಎಕ್ಸ್ ಇಂಟು 89 ಆಗುತ್ತೆ. ಆಯಿತಾ? ಎಕ್ಸ್ ಇಂಟು 89 ಆಗುತ್ತೆ. ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಇದೆ. ಆಲ್ರೆಡಿ ಹೇಳಿದ್ನಲ್ಲ, ಯಾವಾಗಲೂ ಅನ್ನೋನ್ ಕ್ವಾಂಟಿಟಿ ಒಂದು ಕಡೆ ಇರಬೇಕು, ಅನ್ನೋನ್ ಕ್ವಾಂಟಿಟಿ ಗೊತ್ತಿಲ್ಲದಿರೋ ಕ್ವಾಂಟಿಟಿ ಒಂದು ಕಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು, ಮತ್ತು ನ್ಯೂಮರೇಟ್ರಲ್ಲಿ ಇರಬೇಕು. ಬರ್ಕೊಂಡ 89 ಈ ಕಡೆ ಬಂದು ಏನಾಗುತ್ತೆ? ಡಿನಾಮಿನೇಟರ್ ಬರುತ್ತೆ. 15,931 ಡಿವೈಡೆಡ್ ಬೈ 89 ಡಿನಾಮಿನೇಟರ್ ಬರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಮಲ್ಟಿಪ್ಲೈ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ. ಆಯಿತಾ? ಡಿವಿಷನಲ್ಲಿದ್ದರೆ ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ.
ಅಡಿಷನ್ ಇದ್ರೆ ಸಬ್ಟ್ರಾಕ್ಷನ್, ಸಬ್ಟ್ರಾಕ್ಷನ್ ಇದ್ರೆ ಅಡಿಷನ್, ಮಲ್ಟಿಪ್ಲಿಕೇಶನ್ ಇದ್ರೆ ಡಿವಿಷನ್, ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್. ಆಯ್ತಾ? ಜಸ್ಟ್ ಸಿಂಪ್ಲಿಫೈ ಮಾಡಿ. ಜಸ್ಟ್ ಸಿಂಪ್ಲಿಫೈ ಮಾಡೋದ್ರ ಆನ್ಸರ್ ಏನು ಬರುತ್ತೆ? 179 ಬರುತ್ತೆ. ಇದನ್ನ ನೀವು ಡಿವೈಡ್ ಮಾಡಿ ಕೂತ್ಕೊಂಡು 179 ಬರುತ್ತೆ. ಫೈನಲ್ ಆನ್ಸರು 179. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ, ಇನ್ ಎ ಡಿವಿಷನ್ ಸಮ್ ಇಫ್ ದ ಡಿವೈಸರ್, ಡಿವಿಡೆಂಟ್ ಅಂಡ್ ರಿಮೈಂಡರ್. ಫಸ್ಟ್ ಅದನ್ನ ಬರ್ಕೊಳ್ಳಿ ನೋಡಿ. ಡಿವೈಸರು, ಆಯ್ತಾ, ಡಿವಿಡೆಂಟು ಮತ್ತೆ ರಿಮೈಂಡರ್. ಅವನು ಏನು ಕೊಟ್ಟಿದ್ದಾನೆ ಫಸ್ಟ್ ಆ ರೀತಿ ಬರ್ಕೊಳ್ಳಿ. ಡಿವೈಸರು, ಡಿವಿಡೆಂಟು, ರಿಮೈಂಡರ್ ಅಂತ. ಅದಾದ್ಮೇಲೆ 3 ನಂಬರ್ ಕೊಟ್ಟಿದ್ದಾನೆ. 61, 940 ಮತ್ತೆ 25 ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಕೋಶೆಂಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಕೋಶೆಂಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಒಂದು ಭಾಗಾಕಾರ ಮೊತ್ತದಲ್ಲಿ ಭಾಜಕ, 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 ಡಿವಿಡೆಂಟ್ ಅಂದರೆ ಭಾಜ್ಯ, ರಿಮೈಂಡರ್ ಅಂದರೆ ಶೇಷ. ಕ್ರಮವಾಗಿ 61, 940, 25 ಆಗಿದ್ದರೆ ಭಾಗಲಬ್ಧನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಆಯ್ತಾ? ಈಗ ಫಸ್ಟ್ ಈ ಥರ ಬರ್ಕೊಂಡು ಯಾವ್ಯಾವ ನಂಬರು ಏನೇನು ಅಂತ ಕ್ಲಾರಿಟಿ ಇರಬೇಕು ನಿಮಗೆ. ಯಾವ್ಯಾವ ನಂಬರು ಏನೇನು ಅಂದ್ಬಿಟ್ಟು ಕ್ಲಾರಿಟಿ ಇದ್ದರೆ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಡಿವೈಸರ್ ಎಷ್ಟು ಕೊಟ್ಟಿದ್ದಾನೆ? 61. ಡಿವೈಸರು 61. ಆಯಿತಾ? ಕೋಶೆಂಟ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಇದನ್ನು ಕೋಶೆಂಟ್ನ ಕ್ಯೂ ಅಂತಲೇ ಬರ್ಕೋತೀನಿ. ಕ್ಯೂ, ಕೋಶೆಂಟ್ನ ಕ್ಯೂ ಅಂತ ಬರ್ಕೋತೀನಿ. ಇದನ್ನು ಫೈಂಡ್ ಔಟ್ ಮಾಡಬೇಕು. ಆಯಿತಾ? ನೆಕ್ಸ್ಟು ಶೇಷ ಎಷ್ಟು ಕೊಟ್ಟಿದ್ದಾನೆ? ರಿಮೈಂಡರು 25 ಅಂತೆ. ರಿಮೈಂಡರು 25 ಕೊಟ್ಟಿದ್ದಾನೆ. ಆಯಿತಾ? ನೆಕ್ಸ್ಟು ಡಿವಿಡೆಂಟ್, ಭಾಜ್ಯ ಅಥವಾ ಡಿವಿಡೆಂಟು 940 ಅಂತೆ. 940 ಇಲ್ಲಿದೆ. ಭಾಜ್ಯ ಅಥವಾ ಡಿವಿಡೆಂಟು 940. ಇದನ್ನು ಸಿಂಪ್ಲಿಫೈ ಮಾಡಿ. ಆಯಿತಾ? ಜಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅಲ್ಲ ನೀವು ಕ್ಲಾರಿಟಿ ಇದೆ ನನ್ನ ಓಕೆ ನಾನು ಡೈರೆಕ್ಟಾಗಿ ಬರೀತೀನಿ ಅಂದರೆ ಡೈರೆಕ್ಟಾಗಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ತೊಂದರೆ ಇಲ್ಲ. ಸುಮಾರು ಟೈಮ್ ಉಳಿಯುತ್ತೆ ನೀವು. ಆಯಿತಾ? ಒನ್ಸ್ ಅಗೇನ್ 940 ಇಲ್ಲಿದೆ. 25 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ -25 ಆಗುತ್ತೆ. ಆ ಕಡೆ 61 ಇಂಟು ಕ್ಯೂ ಉಳ್ಕೊಳುತ್ತೆ. 25 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ -25 ಆಗುತ್ತೆ. ಈಕ್ವಲ್ ಸೈನ್. ಆಯಿತಾ? ಈಕ್ವಲ್ ಸೈನ್ ಇದು 2 ನಾಮ ಇದ್ದಂಗೆ, 2 ನಾಮ. ಆಯಿತಾ? 940ಲಿ 25 ಮೈನಸ್ ಮಾಡಿದ್ರೆ ಏನಾಗುತ್ತೆ? 915 ಆಗುತ್ತೆ. 61 ಇಂಟು ಕ್ಯೂ ಆಗುತ್ತೆ. ಆಯಿತಾ? ನಾನು ಹೇಳೋದನ್ನ ಅನ್ನೋನ್ ಕ್ವಾಂಟಿಟಿ ಮೇಲ್ಗಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು, ಮತ್ತು ಒಂದು ಕಡೆ ಇರಬೇಕು. ಸೊ ಏನು ಮಾಡ್ತೀನಿ? ಕ್ಯೂನ ಈ ಥರ ಬರ್ಕೋತೀನಿ. ಒಂದು ಕಡೆ ಇದೆ, ಪಾಸಿಟಿವ್ ಆಗಿದೆ, ನ್ಯೂಮರೇಟ್ರಲ್ಲಿದೆ 915. 61 ಈ ಕಡೆ ಬಂದರೆ ಏನಾಗುತ್ತೆ? 61 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಏನಾಗುತ್ತೆ? ಡಿನಾಮಿನೇಟರ್ ಬರುತ್ತೆ. ಡಿನಾಮಿನೇಟರ್ ಬರುತ್ತೆ. ಆಯಿತಾ? ಸೊ ಸಿಂಪ್ಲಿಫೈ ಮಾಡಿ 915ನ 61ಇಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ? 15 ಬರುತ್ತೆ. ಆಯಿತಾ? ಕ್ಯೂ ಅಂದರೆ ಕೋಶೆಂಟು 15 ಬರುತ್ತೆ. 915ನ 61ಇಂದ ಡಿವೈಡ್ ಮಾಡಿದ್ರೆ ಕ್ಯೂ ಅಂದರೆ ಕೋಶೆಂಟು 15 ಬರುತ್ತೆ. ಕೋಶೆಂಟ್ ಅಂದರೆ ಕನ್ನಡದಲ್ಲಿ ಏನದು? ಭಾಗಲಬ್ಧ. ಕೋಶೆಂಟ್ ಅಂದರೆ ಭಾಗಲಬ್ಧ 15 15 ಬರುತ್ತೆ. 15 ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 26ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ನಂಬರ್ ಕೊಟ್ಟಿದ್ದಾನೆ. ಶುದ್ಧ ಒಂದು ನಂಬರ್ ಕೊಟ್ಬಿಟ್ಟು ಈ ನಂಬರ್ನ 17ಇಂದ ಡಿವೈಡ್ ಮಾಡಿ ಅಂತ ಹೇಳಿದ್ದಾನೆ. ಶುದ್ಧ ಒಂದು ನಂಬರ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಈ ನಂಬರ್ನ 17ಇಂದ ಡಿವೈಡ್ ಮಾಡಿ ಅಂತ ಕೇಳಿದ್ದಾನೆ. ಡಿವೈಡ್ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಕೇಳಿದ್ದಾನೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿವೈಸರ್. ಡಿವೈಸರ್ ಅಂದರೆ ಯಾವುದರಿಂದ ಡಿವೈಡ್ ಮಾಡ್ತಿರೋ ಅದನ್ನ ಡಿವೈಸರ್ ಅಂತ ಕರೀತಾರೆ. ಇದೇ ಡಿವೈಸರ್. ಡಿವೈಸರ್ ಯಾವುದರಿಂದ ಡಿವೈಡ್ ಮಾಡ್ತೀರಾ ಡಿವೈಸರ್ ಅಂತಾರೆ. ಕನ್ನಡದಲ್ಲಿ ಭಾಜಕ ಅಂತ ಹೇಳ್ತಾರೆ. ಭಾಜಕ ಮತ್ತೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿವೈಸರ್ ಅಂಡ್ ರಿಮೈಂಡರ್ ಅಂತ ಕೇಳಿದ್ದಾರೆ. ಆಯ್ತಾ? ಡಿವೈಸರ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಲಾಸ್ಟಲ್ಲಿ ರಿಮೈಂಡರ್ ಬರುತ್ತೆ. ಇದ್ರದ್ದು ಮತ್ತೆ ಇದ್ರದ್ದು ಡಿಫರೆನ್ಸ್ ಫೈಂಡ್ ಔಟ್ ಮಾಡಿದ್ದಾರೆ ಅಷ್ಟೇ. ಆಯ್ತಾ? ಫಸ್ಟ್ ಒಂದು ನಂಬರ್ ಕೊಟ್ಟಿದ್ದಾನೆ, ಈ ನಂಬರ್ನ 17ಇಂದ ಡಿವೈಡ್ ಮಾಡಿ. 17ಇಂದ ಡಿವೈಡ್ ಮಾಡಾದ್ಮೇಲೆ ಲಾಸ್ಟಲ್ಲಿ ರಿಮೈಂಡರ್ ಬರುತ್ತೆ, ಶೇಷ ಬರುತ್ತೆ. ಆಯ್ತಾ? ಡಿವೈಸರ್ ಮತ್ತು ಶೇಷದು ಡಿಫರೆನ್ಸ್ನ ಫೈಂಡ್ ಔಟ್ ಮಾಡಿ ಅಷ್ಟೇ. ಆಯಿತಾ? ಫಸ್ಟ್ ಹೆಂಗಿದೆ ಹಂಗೆ ಬರ್ಕೊಳ್ತೀನಿ. ಇದನ್ನು ಈ ನಂಬರ್ ಇದೆ, ಈ ನಂಬರ್ನ 17ಇಂದ ಡಿವೈಡ್ ಮಾಡಬೇಕಂತೆ. ಆಯಿತಾ? 17 3s ಎಷ್ಟಾಗುತ್ತೆ? 17 3s 51. 2 ಉಳ್ಕೊಳ್ಳುತ್ತೆ. ಆಯಿತಾ? ಇಲ್ಲಿ 4 ಬರುತ್ತೆ. 17 1s 17. 3 4 3 ಇಲ್ಲಿ 3 4 3 7 ಆಗುತ್ತೆ. 17.
6 ಆಗುತ್ತೆ ಆಯಿತಾ, 76 ಆಗುತ್ತೆ ಆಯಿತಾ, 76. ನೆಕ್ಸ್ಟು 17 4 68, 6 2 8, ಪುನಃ 8 ಬಂತು, 8 ಉಳ್ಕೊತ್ತು, 7ನ ಕೆಳಗಡೆ ಇಳಿಸ್ಕೊತೀನಿ, ಆಯಿತಾ. 87 ಅಂದರೆ 17 5 85 ಅಂದರೆ 2 ಉಳ್ಕೊತ್ತು, ಪುನಃ ಏನು ಬರುತ್ತೆ ಮೇಲಿಂದ 7 ಉಳ್ಕೊತ್ತು 7 ಆಯಿತಾ. ನೆಕ್ಸ್ಟ್ 17 1 17, 22 10 ಕಳೆದ್ರೆ 10 ಬತ್ತು, ಇದು ರಿಮೈಂಡರ್ ಆಯಿತಾ, ರಿಮೈಂಡರ್ ಇದು ಆಯಿತಾ. ಇದನ್ನು ರಿಮೈಂಡರ್ ಅಂತ ಹೇಳ್ತಾರೆ, ರಿಮೈಂಡರು ಅಥವಾ ಕನ್ನಡದಲ್ಲಿ ಶೇಷ ಆಯಿತಾ. ಕ್ವಶನ್ ರಿಪೀಟ್ ಮಾಡ್ತೀನಿ. ಯಾವುದೋ ಒಂದು ನಂಬರ್ ಕೊಟ್ಟಿದ್ದೇನೆ, ಅದನ್ನು 17ಇಂದ ಡಿವೈಡ್ ಮಾಡಬೇಕಂತೆ. 17ಇಂದ ಡಿವೈಡ್ ಮಾಡಿದ್ರೆ ಆಯಿತಾ, ಇಲ್ಲಿ ರಿಮೈಂಡರು 10 ಬರುತ್ತೆ. ಮಾಡಿಬಿಟ್ಟು ದೆನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿವೈಸರ್ ಆ್ಯಂಡ್ ರಿಮೈಂಡರ್ ಅಂತ ಕೇಳಿದ್ದೇನೆ. ಇದಕ್ಕೂ ನಡುವಿನ ವ್ಯತ್ಯಾಸ ಏನು, ಭಾಜಕ ಮತ್ತು ಶೇಷದ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ವಿ ಆಯಿತಾ. ನೋಡಿ, ಡಿವೈಸರ್ ಎಷ್ಟಿದೆ, 17 ಇದೆ, ರಿಮೈಂಡರು 10 ಇದೆ. ಡಿಫ್ರೆನ್ಸ್ ಮಾಡೋದು ಏನು ಬರುತ್ತೆ, 7 ಬರುತ್ತೆ ಅಷ್ಟೇ ಆಯಿತಾ. ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ 7 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 27ಗೆ ಆಪ್ಷನ್ನು ಎ. ಒನ್ಸ್ ಅಗೇನ್ ಅಲ್ಲ, ಪದೇ ಹೇಳ್ತಾ ಇರ್ತೀನಿ, 20ವರೆಗೂ ಟೇಬಲ್ ಕಲ್ತೀರಿ ಆಯಿತಾ. ಈ ಥರ ಲೆಕ್ಕಗಳೆಲ್ಲ ತುಂಬ ಈಸಿ ಆಗುತ್ತೆ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28ನ ಓದಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ನ ಮಾರ್ಕ್ ಮಾಡ್ಬೋದು ಆಯಿತಾ. ನಂಬರ್ 3ದು ಡಿವಿಸಿಬಿಲಿಟಿ ರೂಲ್ನ ಇಂಡೈರೆಕ್ಟಾಗಿ ಕೇಳಿದ್ದೇನೆ ಆಯಿತಾ. ಅದನ್ನೇ ಕ್ವಶನ್ ಥರ ಕೊಟ್ಟಿದ್ದೇನೆ. ಏನು ಕೇಳಿದ್ದೇನೆ, ಇಫ್ ದ ಸಮ್ ಆಫ್ ದ ಡಿಜಿಟ್ ಆಫ್ ಎ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ 3 ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ. ಕನ್ನಡದಲ್ಲಿ ಸಂಖ್ಯೆಯ ಅಂಕಿಗಳ ಮೊತ್ತವು 3ರಿಂದ ಭಾಗವಾದರೆ ಆ ಸಂಖ್ಯೆಯ ಬಾಧ್ಯತೆ ಆಯಿತಾ. ಯಾವುದೋ ಒಂದು ಸಮ್ ಆಫ್ ಡಿಜಿಟ್ 3ಇಂದ ಡಿವೈಡ್ ಆದರೆ, ಆ ನಂಬರು 3ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲು 45 ಅಂತ ತಗೊಳ್ಳಿ ಆಯಿತಾ. 45 ಇದು ಸಮ್ ಆಫ್ ಡಿಜಿಟ್ ಮಾಡಿ. ಸಮ್ ಆಫ್ ಡಿಜಿಟ್ ಅಂದರೆ 4 + 5 ಅಂತ, ಇದನ್ನೇ ಸಮ್ ಆಫ್ ಡಿಜಿಟ್ಸ್ ಅಂತ ಹೇಳೋದು. 4 + 5 3ಇಂದ ಡಿವೈಡ್ ಮಾಡಿ. 4 + 5 ಅಂದರೆ 9. 9 3ಇಂದ ಡಿವೈಡ್ ಆಗುತ್ತಲ್ವಾ, 3 1s 3 3s, ಸೊ ಆನ್ಸರ್ 3 ಬಂತು ಆಯಿತಾ. ಸೊ ಸಮ್ ಆಫ್ ಡಿಜಿಟು 3ಇಂದ ಡಿವೈಡ್ ಆದರೆ ಆ ನಂಬರು 3ಇಂದ ಡಿವೈಡ್ ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 28ಗೆ ಆನ್ಸರ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಅಲ್ಲಿ 4 ನಂಬರ್ ಕೊಟ್ಟಿದ್ದಾನೆ. 4 ನಂಬರ್ ಕೊಟ್ಬಿಟ್ಟು ಅದರಲ್ಲಿ ಯಾವ ನಂಬರು 4 ಮತ್ತು 5 ಎರಡಿಂದನೂ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಈ ರೀತಿ 4 ನಂಬರ್ ಕೊಟ್ಟಿದ್ದಾನೆ. ನಂಬರ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 4 ಮತ್ತು 5 ಎರಡಿಂದನೂ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಇದರಲ್ಲಿ ಯಾವ ನಂಬರು 4 ಮತ್ತು 5 ಎರಡಿಂದನೂ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ನೋಡಿ, ನಂಬರ್ 4ದು ಡಿವಿಸಿಬಿಲಿಟಿ ರೂಲ್ ಏನಿದೆ, ನಂಬರ್ 4ದು ಡಿವಿಸಿಬಿಲಿಟಿ ರೂಲು ಲಾಸ್ಟಲ್ಲಿ 2 zeros ಇರಬೇಕು. ಆಯಿತಾ. ಲಾಸ್ಟಲ್ಲಿ 2 0 ಇದ್ದರೆ ಆ ನಂಬರು ನಂಬರ್ 4ಇಂದ ಡಿವೈಡ್ ಆಗುತ್ತೆ ಆಯಿತಾ. ನೋಡಿ, ಲಾಸ್ಟಲ್ಲಿ 2 ಕೋಳಿ ಮೊಟ್ಟೆ ಇದ್ದರೆ ಆ ನಂಬರು 4ಇಂದ ಡಿವೈಡ್ ಆಗುತ್ತೆ. ನಂಬರ್ 5 ಏನು ಡಿವಿಸಿಬಿಲಿಟಿ ರೂಲು, ನಂಬರ್ 5ದು ಲಾಸ್ಟ್ ಡಿಜಿಟು 0 ಇರಬೇಕು ಅಥವಾ 5 ಇರಬೇಕು ಆಯಿತಾ. ನಂಬರ್ 5ಇಂದ ಡಿವೈಡ್ ಆಗಬೇಕಂದ್ರೆ ಲಾಸ್ಟಲ್ಲಿ ಡಿಜಿಟು 0 ಅಥವಾ 5 ಇರಬೇಕು. ಇಲ್ಲಿ 0 ಇದೆ ಆಯಿತಾ. ನಾವು ಆಪ್ಷನ್ ಸಿ ಇದೆಯಲ್ಲ, ಆಪ್ಷನ್ ಸಿ 2600 ನಂಬರ್ 4ಇಂದನೂ ಡಿವೈಡ್ ಆಗುತ್ತೆ, ನಂಬರ್ 5ಇಂದನೂ ಡಿವೈಡ್ ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 29ಗೆ ಆಪ್ಷನ್ ಸಿ ಆಗುತ್ತೆ. ಕ್ವಶನ್ ನಂಬರ್ 29ಗೆ ಆಪ್ಷನ್ನು ಸಿ ಆಗುತ್ತೆ ಆಯಿತಾ. ಜಸ್ಟ್ ಮಾರ್ಕ್ ಮಾಡಿ. ಬೇರೆದು ಯಾವುದು ನಂಬರ್ 4ಇಂದ ಡಿವೈಡ್ ಆಗಲ್ಲ. ನೋಡಿ, ಲಾಸ್ಟಲ್ಲಿ ಒಂದೇ ಒಂದು 0 ಇದೆ, ಇದು ನಂಬರ್ 4ಇಂದ ಡಿವೈಡ್ ಆಗಲ್ಲ ಆಯಿತಾ. ನಂಬರ್ 4ಇಂದ ಡಿವೈಡ್ ಆಗಲ್ಲ. ನಂಬರ್ 4 ಮತ್ತು ನಂಬರ್ 5 ಎರಡಿಂದನೂ ಡಿವೈಡ್ ಆಗೋದು ಒಂದೇ ನಂಬರು, ಅದು 2600. ಕ್ವಶನ್ ನಂಬರ್ 29ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ಲೂ ಅಷ್ಟೇ ನಂಬರ್ 5ದು ಡಿವಿಸಿಬಿಲಿಟಿ ರೂಲ್ನ ಇಂಡೈರೆಕ್ಟಾಗಿ ಕ್ವಶನ್ ರೀತಿ ಫ್ರೇಮ್ ಮಾಡಿಬಿಟ್ಟು ಕೇಳಿದ್ದಾನೆ ಅಷ್ಟೇ ಆಯಿತಾ. ಏನು ಕೇಳಿದ್ದಾನೆ, ನಂಬರ್ ಹ್ಯಾವಿಂಗ್ 0 or 5 ಇನ್ ದೇರ್ ಯೂನಿಟ್ ಪ್ಲೇಸ್ ಆರ್ ಡಿವಿಸಿಬಲ್ ಬೈ ಅಂತ ಕೇಳಿದ್ದಾನೆ ಆಯಿತಾ. ಯೂನಿಟ್ ಪ್ಲೇಸ್ ಅಥವಾ ಬಿಡಿಸ್ಥಾನ, ಯಾವುದೇ ಒಂದು ನಂಬರಲ್ಲಿ ಯೂನಿಟ್ ಪ್ಲೇಸ್ ಅಥವಾ ಬಿಡಿಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಅದು ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ, ಯಾವುದೋ ಒಂದು ನಂಬರ್ 1510 ಆಯಿತಾ. ಇನ್ನೊಂದು
1235 ಆಯಿತಾ. ಇದು ಯೂನಿಟ್ ಪ್ಲೇಸು, ಇದು ಯೂನಿಟ್ ಪ್ಲೇಸ್ ಅಥವಾ ಬಿಡಿ ಸ್ಥಾನ, ಇದ್ರಲ್ಲಿ 0 ಇದೆ. ಇದು ಯೂನಿಟ್ ಪ್ಲೇಸು, ಇದು ಯೂನಿಟ್ ಪ್ಲೇಸ್ ಅಥವಾ ಬಿಡಿ ಸ್ಥಾನ, ಇಲ್ಲಿ 5 ಇದೆ ಆಯಿತಾ. ಈ ಜಾಗದಲ್ಲಿ 0 ಅಥವಾ 5 ಇದ್ದರೆ ಅದು 5 ಇಂದ ಡಿವೈಡ್ ಆಗುತ್ತೆ ಆಯಿತಾ. ಡಿವಿಸಿಬಿಲಿಟಿ ರೂಲು 5 ಇಂದ ಡಿವೈಡ್ ಆಗುತ್ತೆ ಆಯಿತಾ. ಇದಕ್ಕೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಆಯಿತಾ. ಕ್ವಶನ್ ನಂಬರ್ 30ಗೆ ಆಪ್ಷನ್ನು ಡಿ.